ಫಾಜಿಲ್ ಹತ್ಯೆಗೆ ರಿವೆಂಜ್ಗಾಗಿ ಸುಹಾಸ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸದ್ಯ ಪೊಲೀಸರಿಗೆ ಲಭ್ಯವಾಗಿದೆ. ಇಂಥದ್ದೊಂದು ಅನುಮಾನ ಇತ್ತು, ಇದೊಂದು ರಿವೆಂಜ್ ಮರ್ಡರ್ ಅಂತ ಹೇಳಲಾಗ್ತಾ ಇತ್ತು. ಈಗ ತನಿಖೆಯ ಸಂದರ್ಭದಲ್ಲಿ, ಆರೋಪಿಗಳ ವಿಚಾರಣೆಯ ಸಂದರ್ಭದಲ್ಲಿ ಈ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಸುಹಾಸ್ ಬರ್ಬರ ಹತ್ಯೆಯ ಮಾಸ್ಟರ್ ಮೈಂಡ್ ನೌಶಾದ್. ಪಕ್ಕಾ ಸ್ಕೆಚ್ ಅನ್ನ ರೂಪಿಸಿದ್ದ ಈ ನೌಶಾದ್ 9 ಜನರ ತಂಡದಿಂದ ಈ ಹತ್ಯೆ ನಡೆದಿದೆ. ತನಿಖೆ ಆರಂಭವಾಗ್ತಾ ಇದ್ದ ಹಾಗೆ ನೌಶಾದ್ ತಲೆಮರೆಸಿಕೊಂಡಿದ್ದಾನೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಇದ್ದಂಥ ಅನುಮಾನ ನಿಜವಾಗಿದೆ. ತನಿಖೆಯ ಸಂದರ್ಭದಲ್ಲಿ ರಿವೆಂಜ್ ಮರ್ಡರ್ ಅನ್ನುವುದಕ್ಕೆ ಪುಷ್ಟಿಗಳು ಸಿಗ್ತಾ ಇವೆ. ಬಟ್ ಈ ನೌಶಾದ್ ಅನ್ನುವಾತ ಯಾರು? ಈತನಿಗೂ ಫಾಸಿಲ್ ಕೊಲೆಗೂ ಏನಾದ್ರೂ ಸಂಬಂಧ ಇದೆಯಾ? ಏನ್ ಮಾಹಿತಿ ಲಭ್ಯವಾಗ್ತಾ ಇದೆ ನೌಶಾದ್ನ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ? ವಿದ್ಯಾ, ಸುಹಾಸ್ ಶೆಟ್ಟಿ ಯಾವಾಗ ಬರ್ಬರ ಹತ್ಯೆ ಆಯಿತು, ಇದು ಒಂದು ರಿವೆಂಜ್ ಕಿಲ್ಲಿಂಗ್ ಅನ್ನೋದನ್ನು ಹೇಳ್ತಾನೆ ಇದ್ದೀವಿ. ಯಾಕಂತ ಹೇಳಿದರೆ ಇದರ ಹಿಂದೆ ನಡೆದಂಥ ಹಲವಾರು ಘಟನೆಗಳು, ಹಾಗೆ ಸೋಷಲ್ ಮೀಡಿಯಾ ಪೋಸ್ಟ್ಗಳಾಗ್ಬೋದು, ಹಾಗೆಯೇ ಬಂದಂಥ ಥ್ರೆಟ್ಗಳಾಗ್ಬೋದು, ಪ್ರತಿಯೊಂದು ಇದು ಪುಷ್ಟೀಕರಿಸ್ತಾ ಇತ್ತು. ಇದೊಂದು ರಿವೆಂಜ್ ಕಿಲ್ಲಿಂಗ್ ಅಂತ ಹೇಳುವಂಥದ್ದು. ಇದು ಈಗ ಯಾರು ಅರೆಸ್ಟ್ ಆಗಿದ್ದಾರೆ ಅವರಿಂದ ಪಡೆದಂತಹ ಮಾಹಿತಿಯ ಪ್ರಕಾರ ಕೂಡ ಈ ಸುಹಾಸ್ ಶೆಟ್ಟಿ ಹತ್ಯೆ ಒಂದು ರಿವೆಂಜ್ ಕಿಲ್ಲಿಂಗ್ ಅನ್ನೋದು ಈಗಾಗಲೇ ಖಚಿತ ಆಗ್ತಾ ಇರುವಂಥದ್ದು. ಇದಕ್ಕೆ ಫಂಡಿಂಗ್ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರು ನೀಡ್ತಾ ಇದ್ದಾರೆ. ಹಾಗೆ ಇದರಲ್ಲಿ ಪಕ್ಕಾ ಪ್ಲ್ಯಾನ್ ಮಾಡಿರುವಂಥದ್ದು ನೌಶಾದ್, ಯಾನೆ ಚೊಟ್ಟೆ ನೌಶಾದ್ ಅಂತ. ಈತ ಈ ಹಿಂದಿನಲ್ಲಿ ಅಂದರೆ ಈ ಅಪರಾಧ ಜಗತ್ತಿನಲ್ಲಿ ಚೊಟ್ಟೆ ನೌಶಾದ್ ಹಾಕಿದಂಥ ಸ್ಕೆಚ್ ಯಾವಾಗಲೂ ಮಿಸ್ ಆಗಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಚೊಟ್ಟೆ ನೌಶಾದ್ ಈ ಒಂದು ಸ್ಕೆಚ್ ಮಾಡಿದ್ದ, ಪರ್ಫೆಕ್ಟ್ ಪ್ಲ್ಯಾನಿಂಗನ್ನು ಮಾಡಿದ್ರು. ಯಾವ ರೀತಿ ಹೊಡಿಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ಪರಾರಿ ಆಗಬೇಕು ಅನ್ನೋದು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿದಂಥ ನೌಶಾದ್ ಅಂತ ಹೇಳಲಾಗುತ್ತೆ. ಆದರೆ ಇದನ್ನು ಎಕ್ಸಿಕ್ಯೂಟ್ ಮಾಡಿದ್ದು ಸಫ್ವಾನ್ ಹಾಗೆ ಆತನ ಟೀಮ್ ಅಂತ ಹೇಳಲಾಗುತ್ತೆ. ಈತ ಸಫ್ವಾನ್ ಕೂಡ ಒಬ್ಬ ನಟೋರಿಯಸ್ ರೌಡಿ ಶೀಟರ್, ಹಾಗೆ ರೌಡಿ, ಆತನ ಒಂದು ಗ್ಯಾಂಗ್ ಇರುವಂಥದ್ದು. ಅವನ ಮೂಲಕ ಈ ಎಲ್ಲ ನೌಶಾದ್ ಗ್ಯಾಂಗ್ ಮೂಲಕ ಈ ಒಂದು ಪ್ಲ್ಯಾನ್ ಅನ್ನು ಎಕ್ಸಿಕ್ಯೂಟ್ ಮಾಡಿರುವಂಥದ್ದು. ಈಗ ಪೊಲೀಸರು 9 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಬಂಧನ ಇನ್ನು ಕೆಲವೇ ಹೊತ್ತಿನಲ್ಲಿ ತೋರಿಸ್ಬೋದು. ಆದರೆ ಈ ಚೊಟ್ಟೆ ನೌಶಾದ್ ಇನ್ನೂ ಪರಾರಿಯಾಗಿದ್ದಾನೆ ಅನ್ನುವ ಒಂದು ಮಾಹಿತಿ ಇದೆ. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.